राजा और ये जो राजा ನಾನು ಎದ್ದರೆ ಕಿಡಿ ಹೊರಟರೆ ಬೆಂಕಿ ಕೈ ಇಟ್ಟರೆ ಜ್ವಾಲೆ ಆ ಜ್ವಾಲೆಗೆ ಇನ್ನೊಂದು ಹೆಸರೇ ಏ ರಾಜ. ಬಡತನದ ಬವಣೆಯಲ್ಲಿ ನೊಂದು ಬೆಂದು ಕೊನೆಗೆ ಕಳ್ಳತನವನ್ನೇ ಉದ್ಯೋಗ ಮಾಡ್ಕೊಂಡು ಬದುಕ್ತಿದ್ದ ನನ್ನ ತಂದೆ ತಾಯಿಯನ್ನ ಊರಿಂದ ಹೊರಹಾಕಿ ನನ್ನನ್ನು ಅನಾಥನನ್ನಾಗಿ ಮಾಡಿದ ಆ ಶಿವಣ್ಣನ ತಂದೆ ಈಗ ನಾನು ಆ ಸೇಡನ್ನ ಆ ಶಿವಣ್ಣನ ಮನೆತನ ಮೇಲೆ ತೀರ್ಸ್ಕೊಂಡಾಗ್ಲೇ ಸತ್ತು ಸ್ವರ್ಗದಲ್ಲಿರೋ ನನ್ನ ತಂದೆ ತಾಯಿರ ಆತ್ಮಕ್ಕೆ ಶಾಂತಿ. ಅದಕ್ಕಾಗಿ ನಾ ಬಲೆ ಬೀಸಿ ಹಿಡಿದಿರುವ ಬೇಟೆ ರಘು ಮತ್ತು ಕಾಂಚನ. ಇವರಿಬ್ಬರನ್ನ ನನ್ನ ಮುಂದಿಟ್ಕೊಂಡು ನಾಡಿಸ ಕಪಟ ನಾಟಕವನ್ನು ಕಂಡು ಆ ನನ್ ಮಗ ಶಿವಣ್ಣ ಕಂಗಾಲಾಗಿ ಕಣ್ಣೀರಿಡ್ಲೇಬೇಕು. ಶಿವಣ್ಣ, ನಾನು ಹತ್ತಿಸ ಸೇಡೆಂಬ ಬೆಂಕಿಯ ಕಿಡಿಯಲ್ಲಿ ನಿನ್ನನ್ನು ಸುಟ್ಟು ನಿನ್ನ ಹೆಂಡತಿಯ ಶೀಲ ಎಂಬ ಸಹಿಯನ್ನು ಸವಿದು ನಿನ್ನ ಕುಟುಂಬವನ್ನು ಬೋಗ್ರಿ ರೀತಿ ಗೆರ್ಗೆಟ್ಲ ಆಡಿಸಿ ನಿನ್ನ ಸರ್ವಾಸ್ತಿಯನ್ನ ಕಬಳಿಸದಿದ್ದರೆ ನಾನು ರಾಜ ರಾಜನೇ ಅಲ್ಲ. ರಘು, ಕಾಂಚನ, ಬನ್ನಿ ರಾಜ, ನಿಮ್ಮ ದಾರಿಯನ್ನ ಕಾಯ್ತಿದ್ದೆ. ಹೇಳಿ ಮುಂದೆ ನಾವೇನ್ ಮಾಡ್ಬೇಕೆಂದು. ರಘು, ಈ ನಿನ್ ಮಾವನ್ ಮಗಳು ಕಾಂಚನ ಆ ನನ್ನ ವೈರಿ ಶಿವಣ್ಣನ್ ಮನೆ ಸೇರ್ಬೇಕು. ಇದರಿಂದ ನಮ್ಗೆ ಲಾಭ ರಾಜ? ಲಾಭ ಖಂಡಿತವಾಗಿ ಇದೆ. ಅದ್ರ ಬಗ್ಗೆ ನಿನ್ ಚಿಂತೆ ಬೇಡ. ನಿನ್ ಡ್ಯೂಟಿಗೆ ಟೈಮ್ ಆಯ್ತು, ನೀನ್ ಹೊರಡು. ಮುಂದಿನ ಕಾರ್ಯದ ಬಗ್ಗೆ ನಾವಿಬ್ರು ಪ್ಲಾನ್ ಮಾಡ್ತೀವಿ. ಓಕೆ, ಬಟ್ ಬಿ ಕೇರ್ಫುಲ್. ಕಾಂಚನ, ಆ ನನ್ನ ವೈರಿ ಶಿವಣ್ಣನಿಗೆ ಇಬ್ಬರು ತಮ್ಮಂದಿರೋ. ಅವರಲ್ಲಿ ಒಬ್ಬರನ್ನು ನಿನ್ನ ಪ್ರೇಮದ ಬಲೆಗೆ ಹಾಕೊಂಡು ನೆಪ ಮಾತ್ರಕ್ಕೆ ಮದುವೆಯಾಗಿ ನಿನ್ನ ತಾಳಕ್ಕೆ ಕುಣಿಯುವಂತೆ ಮಾಡಿ ಆ
ಶಿವಣ್ಣನ ಸರ್ವಾಸ್ತಿಯನ್ನ ಸರ್ವನಾಶ ಮಾಡ್ಬೇಕು. ನೋಡ್ತಾ ಇರೋ ರಾಜ, ಆ ಶಿವಣ್ಣನಿಗೆ ಬಿಸಿಲಿನಲ್ಲೂ ಮೈ ಚಳಕ ಹುಟ್ಟಬೇಕು. ಆ ರೀತಿ ಮಾಡ್ಲಿಲ್ಲ ಅಂದ್ರೆ ಇವಳು ಕಾಂಚನಾನೇ ಅಲ್ಲ. ಕಾಂಚನ, ಯಾವುದೇ ಕಾರಣಕ್ಕೂ ನೀನು ರಘುನ್ ಮಾವನ್ ಮಗಳು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನನ್ಗೆ ಬಹಳ ತೊಂದ್ರೆ. ಈ ವಿಚಾರದಲ್ಲಿ ನೀನ್ ನನಗ್ ಸಾಥ್ ಕೊಟ್ರೆ ನಿನ್ನ ನಮ್ಮ ಮಹಾರಾಣಿಯನ್ನಾಗಿ ಮೆರೆಸ್ತೀನಿ. ಮಹಾರಾಣಿ ಆಗ್ಬೇಕನ್ನೋದು ನನ್ನ ಆಸೆ. ನಿಮ್ಮ ಆಸೆಯನ್ನು ಈಡೇರಿಸ್ತಿದ್ರೆ ನಾನು ಕಾಂಚನಾನೇ ಅಲ್ಲ. ಗೋಟ್ ಕಾಂಚನ, ಈಗ ನಾವು ಒಂದು ನಾಟಕ ಆಡೋಣ. ಓಕೆ, ಗುಡ್ ಐಡಿಯಾ. ಓಕೆ, ಬಾರೆ ಹೊಡಿಲ್ಲ ಕೆನ್ಗೆ. ಬಾರೆ. ಬೇಡ, ಬಾರೆ. ನಾನ್ ಕೆನೆಗೆ ಹೊಡಿತ್ಯಾ? ನೀನ್ ಮುಗಿತು ಕಣೆ ನೀನ್ ಸೇಲದ್ ಕತೆ. ಬಾರೆ, come on, ಬಾ. ಸಾಕ್ ಮಾಡ ನಿನ್ನ ಪೌರುಷ. ಎಣ್ಣೆ ಅಂದ್ರೆ ನೀನ್ ಕಾಕಲ್ಗಿರೋ ಮಣ್ಣು ಎಂದು ತಿಳಿದಿರೋನ ನಾಯ. ನಮ್ಗೆ ಜನ್ಮ ಕೊಟ್ಟವಳು ಹೆಣ್ಣು, ಹೆಂಡತಿಯಾಗಿ ಬಂದವಳು ಹೆಣ್ಣು, ಮಗಳಾಗಿ ಮನೆ ಬೆಳಗುವವಳು ಹೆಣ್ಣು. ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಸಮಾಜದ ಕಣ್ಣು, ಹೆಣ್ಣು ಆದಿಶಕ್ತಿ ಎಂಬುದು ನಿನ್ನಂತ ನಾಯಿಗೇನ ಗೊತ್ತಾ? ಸುಮ್ಮನೆ ಹೇಳ್ತಾ ಇದ್ದೀನಿ, ಮರ್ಯಾದಿಂದ ಅವಳ ಹತ್ರ ಕ್ಷಮೆ ಕೇಳೋ. ನೀನ್ ಹೇಳಿದ ಕ್ಷಣ ಸಮಯ ಕೇಳಕ್ಕೆ ನಾನೇನ್ ಹೇಳಿ ಅನ್ಕೊಂಡೇನಾ? ನಾನು ಮನ್ಸ್ ಮಾಡಿದ್ರೆ ನಿನ್ ಕಣ್ಣಿದ್ಗಳು ಬೆಟ್ಲೆ ಮಾಡಿ ಇವ್ರು ಚೀಲ ಸುಡ್ತೀನಿ. ಒಚ್ಚ ಬಾಯಿ ದುರಂಕಾರೆ. ನಾಲಿಗೆ ನಾಗರಿಕತೆಯನ್ನು ಕೊಡ್ಬೇಕು ವಿನಃ ಅನಾಗರಿಕತೆಯನ್ನಲ್ಲ. ನಾಲಿಗೆ ಹಿಡಿತವಿರಬೇಕು ವಿನಃ ಹರಿತವಿರಬಾರದು. ಇಂಥ ವರ್ತನೆ ಇನ್ನೊಮ್ಮೆ ಕಂಡರೆ ಊರಿಂದ ಹೊರಟಾಗುತ್ತೆ. ಎಚ್ಚರ. ನಿನ್ನ ಎಚ್ಚರದ ಮಾತಿಗೆ ಬೆಚ್ಚಿ ಬೀಳಲು ನಾನೇನ್ ಹಾಲು ಕುಡಿಯಕ್ಕ ಅಂದನಲ್ಲ ಕಣ. ನೀನು ಗಂಡ್ಸೆ ಆಗಿದ್ರೆ ನನ್ನನ್ನ ಊರಿಂದ ಹೊರ ಹಾಕಲೇ ಶಿವಣ್ಣ. ಏನಂದೆ ಮಗ? ಧರ್ಮದ ಗೌರವ ಅಣ್ಣನ ಹೇಗೆ ಮಾತಾಡ್ತೀಯ? ಅಣ್ಣನ ಅರಮನೆ ಎಂದರೆ 60 ಜನ ಗೌರವ ಕೊಡ್ತಾರೆ. ಶಿವಣ್ಣನೆಂದರೆ ಸತ್ಯದ ಪ್ರತಿರೂಪ. ಇಂಥ ನನ್ನ ಗಂಡು ತನಗೆ ತವಲಾಗಿ ಮಾತಾಡಿದ ನಿನ್ನ ಸುಮ್ಮನೆ ಬಿಡಲ್ಲ ಮಗ. ಮಾಡ್ಕೊಳ್ತೀನ ಲೇ ರಾಜ, ನೀ ತಪ್ಪು ಮಾಡಿದಾಗ್ಲೂ ನಿನ್ಗೊಂದು ಅವಕಾಶ ಕೊಟ್ಟೆ. ಆದ್ರೆ ನೀನ್ ಬದಲಾಗ್ಲಿಲ್ಲ. ಬದಲಾಗೋ ಗುಣಗಳು ನಿನ್ನಲ್ಲಿಲ್ಲ. ಈ ₹1 ಬೆಲೆ ನಿನ್ಗಿಲ್ಲ. ಶಿವಣ್ಣ, ನೀನು ಎಸದ ಈ ₹1 ನನ್ನ ಪಾಂಡವಳನ್ನಾಗಿ ಮಾಡ್ಕೊಂಡು ನಿನ್ನ ಬೀದಿಗೆ ತಂದು ದೀಕ್ಷೆ
ಭಿಕ್ಷೆ ಎತ್ತು ಅಂತ ಮಾಡ್ಲಿಲ್ಲ. ಇವನು ರಾಜ ಅಲಿಯಾಸ್ ನೀನೇ ಕೊಟ್ಟ ಬಿರುದು. ರೂಪಾಯಿ ರಾಜನೇ ಅಲ್ಲ, ನೀನ್ ಅಣ್ಣ ಎಸಿತೀನಿ. ರಾಜ ಬಿದ್ರೆ ಗೆಲುವು ನಂದು, ರಾಣಿ ಬಿದ್ರೆ ಗೆಲುವು ನಿಂದು. ಶಿವಣ್ಣ ಬೀತಿರೋದು ರಾಜ, ಗೆಲುವು ನಂದು, ಸೋಲಿನ ಜೊತೆಗೆ ಸಾವು ನಿನ್ನದು. ನಾಲಿಗೆ ಬಿಗಿಡ್ ಮಾತಾಡೋ. ಸುಳ್ಳಿನ ಸಂತೆಯಲ್ಲಿರುವ ನಿನ್ನಿಂದ ಸತ್ಯದ ಸರದರಿಗೆಂದು ಸೋಲಾಗಲು ಸಾಧ್ಯವಿಲ್ಲ. ಲೇ ರಾಜ, ಮುತ್ತಿನಂತ ಮಾತಾಡ್ತೀನಿ ಕೇಳು. ಒಟ್ಟು ಹುಟ್ಟಿದ ಸಾವ ನಿಶ್ಚಿತ. ಆದ ಮರ್ಯಾದೆ ಇನ್ನೊಬ್ಬರ ಪ್ರಾಣ ಜೊತೆ ಹುಡುಗಾಟಗಳು ಹುಟ್ಟು ಸಾಹಸ ಬೇಡ ಮಣ್ಣ. ಈ ಅರ್ಜುನನ ಮಾತು ಅರಿತರೆ ಬಾಳು. ಯಾಕಾರಿದರೆ ನನ್ನ ಕಾಲಡಿಯಾಗಿ ತುಳಿದು ಕೊಂದ್ಬಿಡ್ತೀನಿ. ಉತ್ತಾರ ಮಣ್ಣ. ಲೇ ರಾಜ, ನಾನ್ ಚಿಟ್ಕಿ ಹೊಡೆದ್ರೆ ನನ್ನ ತಮ್ಮ ನಿನ್ನಿಲ್ಲೇ ಊದಾಕ್ ಕೊಡ್ತಾನ. ಎಚ್ಚತ್ತಿರ್ಬೇಡ ರಾಜ. ಹೋಗ್ತೀನಿ ಶಿವಣ್ಣ, ಹೋಗ್ತೀನಿ. ಲೇ ಕಾಂಚನ, ನನಗಾದ ಅವಮಾನ ನಿನ್ನಿಂದ. ನಿನ್ನ ಸೊಮ್ನೆ ಬಿಡಲ್ಲ ಕಣೆ. ಲೇ ಅರ್ಜುನ, ನೀನ ಗಾರ್ಜನ ಅಡಗಿಸ್ತಾ ಹೋದ್ರೆ ನಾನು ರೂಪಾಯಿ ರಾಜನ. ಸುಮ್ಮನಿದ್ರೆ 3 ದಿನ ಬದುಕ್ತೀಯ. ಆರಾಗಿದ್ದಾರೆ 3 ಕ್ಷಣದಲ್ಲಿ ನಿನ್ನ ಪ್ರಾಣ ಯಮನ ಕೈಯಲ್ಲಿ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದು ಈ ತಬ್ಬಲಿ ಮಾನ ಪ್ರಾಣ ಕಾಪಾಡಿದ್ರಿ. ಈ ಋಣ ನಾನು ಯಾವತ್ತೂ ಮರೆಯಲ್ಲ. ಇರ್ಲಿ ಬಿಡಮ್ಮ, ನಮ್ ಕರ್ತವ್ಯ ನಾವು ಮಾಡಿದೀವಿ. ಅರ್ಜುನ, ಇವ್ರನ್ನ ಮನೆ ಕರ್ಕೊಂಡ್ ಬಾ, ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಆಯ್ತಣ್ಣ. ಅರ್ಜುನ, ನಿಮ್ ಮಾತುಗಳನ್ನ ಕೇಳ್ತಾ ಇದ್ದೆ. ನಿಜವಾಗ್ಲು ನಿಮ್ಮ ಧೈರ್ಯ ಸಾಹಸ ನಾನು ಬೆಳಗಾದೆ. ನಿಜ ಹೇಳ್ಬೇಕು ಅಂದ್ರೆ ನೀವು ಈ ಕಲಿಯುಗದ ಅರ್ಜುನ. ಹೊಗಳಿಕೆ ಮಾತಾಡ, ಬನ್ನಿ ಹೋಗೋಣ.